ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಗಂಟೆ ಬಾರಿಸ್ತಾರೆ, ಜಾಗಟೆ ಹೊಡಿತಾರೆ. ಬೆಳಗ್ಗೆ ಎದ್ದು ದೇವರ ಸಾಂಗ್ ಹಾಕ್ತಾರೆ ಅಂತ ಮುಸ್ಲಿಂ ವ್ಯಕ್ತಿ ಸಿಟ್ಟಿಗೆದ್ದಿದ್ದಾನೆ. ನಮ್ಮ ನಿದ್ದೆ ಹಾಳು ಮಾಡ್ತಿದ್ದಾರೆ ಅಂತ ಪೊಲೀಸರನ್ನ ಕರೆಸಿ ಹೈ ಡ್ರಾಮಾ ನಡೆಸಿದ್ದಾನೆ. ನಿಮ್ದು ಟೈಮಿಂಗ್ ನಮ್ಮ ಟೈಮಿಂಗ್ ಇರಲಿ, ಮಂಗಳಾರತಿ ಟೈಮಿಗೆ ಹಾಕ್ತೀವಿ. ಮಿನಿಮಮ್ ಅರ್ಧ ಗಂಟೆ 7 ಗಂಟೆಗೆ ಹೇಳಲ್ಲ. ಇದು ಡಮಾರಿಗೆ ಬಿಟ್ರೆ ಆಯ್ತು ಸರ್, ನಮ್ಮ ಪೂಜೆ ನಾವು ಮಾಡ್ತೀವಿ. ಏನ್ ತಪ್ಪಿದೆ ಅದರಲ್ಲಿ? ನಿಮ್ಮ ಆರಾಧನೆಗೆ ನಾವು ಪ್ರಶ್ನೆ ಮಾಡಿದೀವ? ಮಸೀದಿ ಅಂದ್ಮೇಲೆ ಆಜಾನ್ ಕೂಗಲೇಬೇಕು, ದೇವಸ್ಥಾನ ಅಂದ್ಮೇಲೆ ಮಂಗಳಾರತಿ ಮಾಡಲೇಬೇಕು. ಆಜಾನ್ ಕೂಗುವಾಗ ಸದ್ದಾಗುತ್ತೆ, ಮಂಗಳಾರತಿ ಮಾಡೋವಾಗ ಘಂಟಾನಾದ ಕೇಳುತ್ತೆ ಅಂದ್ರೆ ಹೇಗೆ ಹೇಳಿ? ಅವರವರ ನಂಬಿಕೆಗೆ ತಕ್ಕಂತೆ ಅವರವರ ಆಚಾರ ವಿಚಾರಗಳಿರ್ತವೆ. ಆದ್ರೆ ಮೊಸರಲ್ಲಿ ಕಲ್ಲು ಹುಡುಕೋ ಹಾಗೆ ಇಂಥ ವಿಷಯದಲ್ಲೂ ಕೊಂಕು ಶುರು ಮಾಡಿದ್ರೆ ಹೇಗೆ? ಚಿಕ್ಕಮಗಳೂರಲ್ಲಿ ಇಂಥದ್ದೇ ಗಲಾಟೆಯೊಂದು ಶುರುವಾಗಿದೆ. ದೇವಸ್ಥಾನದಲ್ಲಿ ಬೆಳ್ಳಂಬೆಳಗ್ಗೆಯೇ ಮಾಡೋ ಪೂಜಾ ಕಾರ್ಯದಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಗಲಾಟೆ ಶುರು ಮಾಡಿದ್ದಾರೆ. ಬೆಳಗಾದ್ರೆ ಸಾಕು ಗಂಟೆ ಜಾಗಟೆ ಬಾರಿಸ್ತಾರೆ. ನಾವೇಗೆ ನಿದ್ದೆ ಮಾಡೋದು ಅಂತ ಪೊಲೀಸರನ್ನ ಕರೆಸಿದ್ದಾರೆ. ಗಂಟೆ ಜಾಗಟೆ ಸದ್ದಿಗೆ ಇವರಿಗೆ ಬರ್ತಿಲ್ವಂತೆ ನಿದ್ದೆ. ಬೆಳ್ಳಂಬೆಳಗ್ಗೆ ಕಿರಿಕ್, ದೇವಸ್ಥಾನದ ಮುಂದೆ ಟಾಕ್ ವಾರ್. ಇದು ಚಿಕ್ಕಮಗಳೂರು ನಗರದ ಹಳೆ ಉಪ್ಪಳ್ಳಿಯಲ್ಲಿರೋ ಪುರಾತನ ದೇವಸ್ಥಾನ. ಈಗ ತಾನೇ ಈಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಶುರು ಮಾಡಿದ್ದಾರೆ. ಈ ದೇಗುಲದ ಅಕ್ಕಪಕ್ಕದಲ್ಲೆಲ್ಲ ಹಿಂದೂಗಳ ಮನೆಗಳೇ ಇವೆ. ಸ್ವಲ್ಪ ದೂರದಲ್ಲಿ ಫಾರೂಕ್ ಅನ್ನೋ ವ್ಯಕ್ತಿಯ ಮನೆ ಇದೆ. ಅವರೇ ಈಗ ಪೊಲೀಸರನ್ನ ಕರೆಸಿರೋದು. ಬೆಳಗ್ಗೆ 6 ಗಂಟೆಗೆ ಪೂಜೆ ಶುರು ಮಾಡ್ತಾರೆ. ಜೋರಾಗಿ ಗಂಟೆ ಬಾರಿಸೋದ್ರ ಜೊತೆಗೆ ಜಾಗಟೆಯನ್ನು ಹೊಡಿತಾರೆ. ಅದ್ರ ಜೊತೆಗೆ ದೇವರ ಭಜನೆ ಗೀತೆಗಳನ್ನೂ ಹಾಕ್ತಾರೆ. ಹೀಗಾಗಿ ಬೆಳಗ್ಗೆ ನಿದ್ದೆ ಮಾಡೋದು ಹೇಗೆ, ಸಂಜೆ ಹೊತ್ತಲ್ಲಿ ಮಕ್ಕಳು ಓದ್ಕೊಳ್ಳೋದು ಹೇಗೆ ಅಂತ ಗಲಾಟೆ ಮಾಡಿದ್ದಾರೆ. ಅಷ್ಟೇ ಎಲ್ಲ, ಪೊಲೀಸ್ ಹೆಲ್ಪ್ ಲೈನ್ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿ ಹೈಡ್ರಾಮಾ ಎಬ್ಬಿಸಿದ್ದಾರೆ. ಮಂಗಳಾರತಿ ಟೈಮಿಗೆ ಹಾಕ್ತೀವಿ. ಮಿನಿಮಮ್ ಅರ್ಧ ಗಂಟೆ 7 ಗಂಟೆಗೆ ಹೇಳಲ್ಲ. ಇದು ಡಮಾರಿಗೆ ಬಿಟ್ರೆ ಆಯ್ತು. ನಿಮ್ಮ ಆರಾಧನೆಗೆ ನಾವು ಪ್ರಶ್ನೆ ಮಾಡಿದೀವ? ದೇಗುಲದ ಅರ್ಚಕರು ಹೇಳೋ ಪ್ರಕಾರ ಕೇವಲ ಅರ್ಧ ಗಂಟೆ ಮಾತ್ರ ಘಂಟಾನಾದ ಮೊಳಗೋದಂತೆ. ಆಮೇಲೆ ಯಾವ ಸದ್ದು ಇರಲ್ಲ. ಆದ್ರೂ ಸಂಪೂರ್ಣವಾಗಿ ಬಂದ್ ಮಾಡಿ ಅಂದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ. ನಾವು ಎನಿ ಟೈಮ್ ಜಾಗಂಟೆ ಹಾಕಲ್ಲ. ದೇವರಿಗೆ ಮಂಗಳಾರತಿ ಸಮಯಕ್ಕೆ, ಆಮೇಲೆ ಸಂಜೆ ದೇವರಿಗೆ ಮಂಗಳಾರತಿ ಸಮಯಕ್ಕೆ ಜಾಗಂಟೆ ಒಂದು 15 ನಿಮಿಷ ಮಂಗಳಾರತಿಗೆ ಆನ್ ಮಾಡ್ತೀವಿ. ಇಷ್ಟು ಮಾತ್ರ ಆಗ್ತಾ ಇದೆ. ದೇವಸ್ಥಾನದ ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡೋ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ ಇದನ್ನ ಮನಸ್ಸಿಗೆ ತುಂಬಾ ತುಂಬಾ ನೋವು ಆಯ್ತು. ಇದು ಏನಾಗಿದೆ ಅಂದ್ರೆ ನಮಗೆ ಏನೋ ಒಂದು ಭಯದಲ್ಲಿ ದೇವರ ಆರಾಧನೆ ಮಾಡೋ ತರ 2-3 ದಿನ ಆಗೋಯ್ತು. ಭಾರತ ಅನ್ನೋದು ಸರ್ವಧರ್ಮಗಳ ಸಮ್ಮಿಲನದ ರಾಷ್ಟ್ರ. ಹೀಗಾಗಿ ಎಲ್ಲರೂ ಎಲ್ಲವನ್ನ ಗೌರವಿಸಲೇಬೇಕು. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.